ಅವಳು ಹೇಳ್ದಂಗೆ ಈ ನನ್ನ ಮಗ ಹೆಸರಿಗೆ ತಕ್ಕನಾಗ ಶೀಲವಂತ. ಇವತ್ತು ರಾತ್ರಿನೇ ಅದ್ದ ಮ್ಯಾ ಮಾಡ್ಬಿಡೋಣ ಅಂದ್ರೆ ಆಹಾ, ಗಜ ಉದರದ ಮದನ ಮನ್ಮತ ರಾಜ. ಸಾಯಂಕಾಲ ಅವ್ನ ಫ್ಲಾಟ್ಗೆ ಹೋಗು, ಮೆಹೆ ಅರೇಂಜ್ ಮಾಡಿರ್ತಾನೆ. ಮ್ಯಾಚ್ ಜೊತೆ ಊಟನೂ ಇರುತ್ತಾ? ನನ್ನ ಮಗನೇ, ಊಟದ ಜೊತೆಗೆ ಬೀಡಾನು ಇರುತ್ತೆ ಬಾರಲ್ಲ. ನೀವೇನು ಸೆಲ್ಫಿ ತಗೊಳಕ್ ಬಂದ್ರಾ? ಓ ಗೊತ್ತಾಯ್ತು, ನಿಮ್ ಫ್ರೆಂಡ್ಸಿಗೆ ಆಲ್ ದಿ ಬೆಸ್ಟ್ ಹೇಳಕ್ ಬಂದಿದ್ದೀರಾ? ಮತ್ತೆ ನನ್ನ ಫ್ರೆಂಡ್ಸೇ ನನಗೆ ಆಲ್ ದಿ ಬೆಸ್ಟ್ ಹೇಳಿ ಕಳಿಸಿದ್ದಾರೆ. ಯು ಮೀನ್ ನೀವೇನ ಗಿರಾಕಿ? ಫಸ್ಟ್ ಟೈಮು. ನಿಮ್ಗೇನು ಫಸ್ಟ್ ಟೈಮ್ ಇರ್ಬೋದು, ಆದ್ರೆ ನಿಮ್ ಪರ್ಸನಾಲಿಟಿ ಪರ್ಫಾರ್ಮೆನ್ಸ್ ನೆನ್ಸ್ಕೊಂಡ್ರೆ ಅದ್ ಯಾಕೋ ಇದು ನನ್ನ ಲಾಸ್ಟ್ ನೈಟ್ ಏನು ಅಂತ ನಂಗೆ ಭಯ ಆಗ್ತಿದೆ. ಹಾಗೇನಿಲ್ಲ, ಸುಮ್ನೆ ಮೇಲ್ಮೇಲೆ. ಇವಾಗೇನೋ ಮೇಲ್ಮೇಲೆ ಅಂತೀರಾ, ಹಂಗೆ ಮೇಲಕ್ಕೆ ಕಳಿಸ್ಬಿಡ್ತೀರಾ. ನೋಡಿ, ಮೊನ್ನೆ ತಾನೇ ನನ್ಗೆ ಆಪರೇಷನ್ ಆಗಿದೆ. ಡಾಕ್ಟ್ರು 70 kgಗಿಂತ ಜಾಸ್ತಿ ಭಾರ ಹೊರಬೇಡಿ ಅಂತ ಹೇಳಿದ್ದಾರೆ. ಸಾರಿ. ಶೀಲೋ, ಶೀಲೋ, ಏ ಶೀಲೋ, ವಾಟ್ ಮಾ, ಏನಮ್ಮ ಸಮಸ್ಯೆ? ಈ ಜನ್ಮದಲ್ಲಿ ನಿನಗೆ ಮದುವೆ ಆಗಲ್ಲ, ನೀನು ಅದನ್ನು ಕಳ್ಕೊಳಲ್ಲ. ಜೀವನ ಇಡೀ ಒಬ್ನೇ ಮಕಾಡೆ ಮಲ್ಕೋಬೇಕು. ಎನಿ ಪ್ರಾಬ್ಲಮ್? ಹಾಗೇನಿಲ್ಲ, ನಾನು ದಾರಿ ತಪ್ಪಿದ ಮಗ ಆಗ್ಬಾರ್ದು ಅಂತ ಆ ದೇವ್ರಿಚ್ಛೆ, ಅದಕ್ಕೆ ರಿಜೆಕ್ಟ್ ಆದೆ. ಲೇ, ರಿಜೆಕ್ಟ್ ಅಲ್ಲ, ಎಜೆಕ್ಟ್ ಆಗಿರೋ ಪೆನ್ ಡ್ರೈವ್ ನೀನು. ರೀ ಮಿಸ್ಟರ್ ಶೀಲ್ವನ್, ನಿಂತ್ಕೊಳ್ರಿ. ರೀ, ಹೋಗ್ರಿ. ಒಂದ್ಸಲ ಹುಡುಗಿ ಫೋಟೋ ನೋಡ್ರಿ. ಪ್ರೆಷರು ತುದಿಲಿದೆ ರೀ. ರೀ ಯೌವನ ಅಂದ್ರೆ ಯಾವಾಗ್ಲೂ ಹಂಗೇನೆ ರೀ, ಪ್ರೆಷರು ತುದಿಲೇ ಇರ್ತದೆ. ಅಯ್ಯೋ, ಯಾಳ ಫೋನ್ ಹುಡುಗಿ ಫೋಟೋ ಬೇರೆ ಓಪನ್ ಆಗ್ತಾ ಇಲ್ಲ. ಮಿಸ್ಟರ್ ಶೀಲ್ವನ್, ಶೀಲ್ವನ್ ರೀ, ಶೀಲ್ವನ್. ಅದು ಓಪನ್ ಆಗುತ್ತೋ ಇಲ್ವೋ, ನಂದಂತೂ ಓಪನ್ ಆಗುತ್ತೆ. ಒಂದ್ ನಿಮಿಷ ರೀ ಶೀಲ್ವನ್, ನನ್ ಮಾತ್ ಕೇಳ್ರಿ. ಹುಡುಗಿ ಏಜು 24, 82, 5.4. ನನ್ ವೇಟ್ ಬಗ್ಗೆ ಹೇಳಿದಿರಿ ತಾನೆ? ರೀ, ಅವ್ರಿಗೆ ಸೈಜ್ ಇಂಪಾರ್ಟೆಂಟ್ ಅಲ್ವಂತೆ, ಜೀವನದಲ್ಲಿ ರೈಸ್ ಆಗೋದು ಇಂಪಾರ್ಟೆಂಟ್ ಅಂತೆ. ಹುಡುಗಿ ಅಪ್ಪಟ ಬಂಗಾರ, ಆದ್ರೆ ಸ್ವಲ್ಪ ಸ್ಮೆಲ್ಲು. ಯಾಕೆ, ಅವ್ರು ಸ್ನಾನ ಮಾಡಲ್ವಾ? ರೀ, ಅವ್ರದೆಲ್ಲ ಸ್ಮೆಲ್ಲು, ನಿಮ್ದು ಕಣ್ರಿ ಸ್ಮೆಲ್ಲು. ಎಲ್ಲಿ ಹುಡುಗಿ ಫೋಟೋ ತೋರಿಸಿ. ರೀ, ಫೋಟೋ ವಾಟ್ಸ್ಆಪ್ ಅಲ್ಲಿ ಇದೆ, ಬೆಳಿಗ್ಗೆ ನೆಟ್ ಓಪನ್ ಆಗ್ತಾ ಇಲ್ಲ, ಪ್ರಾಬ್ಲಮ್ ಕೊಡ್ತಾ ಇದೆ. ಇದೇ ಆಗೋಯ್ತು. ರೀ ಶೀಲ್ವನ್. ಹಲೋ ಶೀಲು, ಬ್ರೋಕರ್ ಬಂದ್ರೇನೋ? ನಮ್ಮ ಆಫೀಸ್ಗೆ ಬಂದಿದಾರಮ್ಮ. ಹುಡುಗಿ ಸಾಕ್ಷಾತ್ ಮಹಾಲಕ್ಷ್ಮಿ ತರ ಇದ್ದಾಳಂತೆ. ಫೋಟೋ ನೋಡಿದ್ರಮ್ಮ? ಇಲ್ಲ ಕಣೋ, ಫೋನ್ ಏನೋ ಪ್ರಾಬ್ಲಮ್ ಅಂತೆ. ನೀವೇ ಹೋಗಿ ನೋಡ್ಕೊಂಡ್ ಬನ್ನಿಮ್ಮ. ನೀನು ಬರ್ಬೇಕು, ಬರ್ಲಿಲ್ಲ ಅಂದ್ರೆ ಗೊತ್ತಲ್ಲ, ನಾನೇನಾದ್ರೂ ಮಾಡ್ಕೊಂಡ್ ಬಿಡ್ತೀನಿ ಅಷ್ಟೇ. ಆಯ್ತು, ಬರ್ತೀನಿ ಬಿಡಮ್ಮ. ನಿಮ್ ಮನೆ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಹೋಗ್ ಬನ್ನಿ, ಮಿಕ್ಕದೆಲ್ಲ ನಾನು ಏರ್ಪಾಟ್ ಮಾಡಿರ್ತೀನಿ. ಅಮ್ಮ ಬಿಲ್ಲು ನೀವೇ ಪೇ ಮಾಡ್ತೀರಾ ಅಂದ್ರು. ಮನೆ ಬೇರೆ ಕಟ್ಸ್ತಾ ಇದ್ದೀನಿ, ಪ್ರಾಬ್ಲಮ್ಮು. ನಿಮ್ ಮನೆಗೆ ನನ್ನ ಹೆಸರೇ ಇಡಿ. ಹಾ, ಏನ್ರಿ, ಈ ಹುಡುಗಿ ಏನಾದ್ರೂ ಸೆಟ್ ಆಗ್ಲಿಲ್ಲ ಅಂದ್ರೆ ಪಕ್ಕದ ರೋಡಲ್ಲಿ ಇನ್ನೊಂದು ಹುಡುಗಿ ಇದ್ದಾಳಂತೆ, ಅವಳು ನೋಡ್ಕೊಂಡ್ ಬರೋಣ. ನೋಡಪ್ಪ, ನನ್ ಮಗಂಗೆ ಹೆಣ್ಣು ನೋಡಕ್ ಹೋಗ್ತಾ ಇದೀವಿ, ಸ್ವಲ್ಪ ನಿಧಾನಕ್ಕೆ ಗಾಡಿ ಓಡಿಸು. ಆಯ್ತಮ್ಮ. ಹುಡುಗನ್ನೇನು ಆನ್ ದ ವೇ ಪಿಕಪ್ ಮಾಡೋದಾ? ಏಯ್, ಪಕ್ಕದಲ್ಲಿ ಕೂತವನೇ ಅವನೇ ಗಂಡು. ಸಾರಿ ಸರ್. ನೋಡಪ್ಪ, ಈ ಜೋಕ್ಸು ಪಂಚು ಕಾಮಿಡಿ ನಂಗಿದೆಲ್ಲ ಇಷ್ಟ ಆಗೋದಿಲ್ಲ. ನಿನ್ ಗಾಡಿ ಬಾಡಿಗೆ ಬಂತ ನೋಡ್ಕೋ, ಗಂಟ್ ಕಟ್ಕೊಂಡು ನಿನ್ಗೇನಾಗ್ಬೇಕಾಗಿದೆ. ಓಹೋ, ನನ್ ಮಗನ್ ಬಗ್ಗೆನೆ ಮಾತಾಡಕ್ ಬರ್ತಾನೆ. ಅಮ್ಮ, ಆಯ್ತು ಬಿಡೋ, ಬೈಯಲ್ಲ. ಅದಕ್ಕಲ್ಲಮ್ಮ, ಹೊಟ್ಟೆ ಹಸಿತಾ ಇದೆ, ಬಿಸ್ಕೆಟ್ ಏನಾದ್ರೂ ಇದೆಯಮ್ಮ? ಅಯ್ಯೋ, ಬಿಸ್ಕೆಟ್ ಇಂದ ಹೊಟ್ಟೆ ಎಲ್ಲೋ ತುಂಬತ್ತೆ. ತಡಿ, ಬಾಳೆಹಣ್ಣು ಕೊಡ್ತೀನಿ, ತಗೋಪ್ಪ ತಿನ್ನು. ಕೊಡು, ಚುರ್ಮುರಿ, ಜಾಂಗೀರು, ಜಿಲೇಬಿ ಎಲ್ಲ ಸೇರಿಸ್ಕೊಟ್ಬಿಡು.
ಎಷ್ಟು ಸಲ ಹೇಳಿದೀನಿ ಈ ಹಾಳು ಮೂಳು ಎಲ್ಲ ತಿನ್ಬೇಡ, ಸ್ವಲ್ಪ ಡಯಟ್ ಮಾಡು, ಸಂದ ಕಾಣ್ತೀಯ ಅಂತ. ನನ್ನ ಮಾತು ಕೇಳೋದೇ ಇಲ್ಲ. ಕಿತ್ಲೆ ಹಣ್ಣು ತಗೋ. ಇನ್ಯಾವ ಜನ್ಮದಲ್ಲಿ ಸಣ್ಣದಾಗ್ತೀಯೋ ದ್ರಾವೇ. ಬರೀ ಬೈಯೋದೇ ಆಯ್ತು ಈ ಅಪ್ಪಂದು. ಏನ್ ಕೆಟ್ಟದಾಗಿದೆ ಸ್ಮೆಲ್ಲು. ಇದೇನು ಖಾರ ಕ್ಯಾಂಟೀನ್ ಕಸದ ತೊಟ್ಟಿ ತರ ಎಲ್ಲ ಎಸಿತಾವನೆ. ಸಾರ್, ಕೆಂಗೇರಿ ಮೇಲೆ ಮಾತ್ರ ಹೋಗ್ಬೇಡಿ, ಕೆಟ್ಟು ವಾಸನೆ ತಡ್ಕೊಳಕ್ಕೆ ಆಗಲ್ಲ. ಥೂ ನನ್ನ ಮಗನೇ, ಕೆಂಗೇರಿ ಮರಿನೇ ಮೈ ಮೇಲೆ ಹಾಕೊಂಡು ಹೋಗ್ತಾ ಇದೀನಲ್ಲೋ. ಶೀಲು, ಹೇಳೋ ಮೇಲೆ ಹೆಣ್ಣಿನ ಮನೆ ಬಂತು. ಹಣ್ಣು ಬೇಡಮ್ಮ, ಹೋಟೆಲ್ಗೆ ಹೋಗೋಣ. ಹಣ್ಣಲ್ವೋ, ಹೆಣ್ಣು ಹೆಣ್ಣು. ಹೇಳೋ ಬೇಗ, ಕಣ್ಬಿಟ್ಟು ನೋಡ. ಹೆಣ್ಣು. ಬನ್ನಿ. ಯಾವನು ಇವನು? ಯಾರ್ದೋ ಮನೆ ಮುಂದೆ ಸೆನ್ಸ್ ಇಲ್ದೆ ವಾಂತಿ ಮಾಡ್ತಿದ್ದಾನೆ. ಸರ್, ನಾನ್ ಸರ್ ಡ್ರೈವರು. ಮೊದ್ಲು ನೀವು ಒಳಗಡೆ ಹೋಗಿ ಪ್ಲೀಸ್, ವಾಸನೆ ತಡ್ಕೊಳಕ್ ಆಗ್ತಿಲ್ಲ. ಈ ಸೋನ್ ಪಾಪಡಿ ತಲೆಯನ್ನು ಏನೋ ಮೋಡಿ ಮಾಡೋದು. ಇಂದ್ರ, ಆರ್ ಯು ಕಿಡ್ಡಿಂಗ್ ಮೀ? ನೋ, ಇಟ್ಸ್ ಟ್ರೂ. ಹಿ ಇಸ್ ಮೈ ವುಡ್ ಬಿ. ಟ್ರೂ ಸರ್, ಸುಮ್ನಿರ್ರೇ. ಇಂದ್ರ, ಚಿಕ್ಕ ವಯಸ್ಸಿನಲ್ಲಿ ಆನೆ ಬೇಕು ಅಂತ ಹಠ ಮಾಡ್ತಿದ್ದೆ. ಆದ್ರೆ ಈ ರೇಂಜ್ಗೆ ಹಠ ಸಾಧಿಸ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸರ್, ಸುಮ್ಮನಿರ್ರೇ. ಹೇಳು ಇಂದ್ರ, ನಿನಗೆ ಯಾರಾದ್ರೂ ಮದುವೆ ಮಾಡ್ಕೊ ಅಂತ ಹೆದರ್ಸ್ತಿದಾರಾ? ಇಲ್ಲ ಮಾಟ ಮಂತ್ರ ಏನಾದ್ರೂ ಮಾಡ್ಸಿದಾರಾ? ಹಾಗೇನು ಇಲ್ಲ ಮಾವ. ಸರ್, ಏನಯ್ಯ ನಿಂದ? ನಿಮ್ ಕೈ ಕೆಳಗಡೆ ಸೂಪ್ ಇದೆ, ನೀವು ಕುಡಿಲಿಲ್ಲ ಅಂದ್ರೆ ನಾನ್ ಕುಡಿತೀನಿ. ನೋಡ್ದ ಈ ಭಯಂಕರ ಗುಡ್ಡೆ ಮಾಂಸನ? ನಿನ್ನ ಈ ಬಂಗಾರದಂತ ಭವಿಷ್ಯ ಇವನ್ ಕೈ ಕೆಳಗೆ ಸಿಕ್ಕಿ ನರಳ್ತಾ ಇದೆ. ಇವನಿಗೆ ಸೂಪ್ ಬೇಕಂತ. ಸೂಪು ಕುಡೀರಿ ಸಾರ್, ಕುಡೀರಿ. ಮೊದಲು ಕಾಫಿ ಆಯ್ತು, ಈಗ ಬಿಸಿ ಬಿಸಿ ಸೂಪು ಗಬಕ್ ಹಾಕೊಂಬಿಡಿ, ಸುಟ್ಟೋಗ್ಬಿಡ್ಲಿ. ಸರ್, ಪೆಪ್ಪರ್ ಸಾಲ್ಟ್ ಕೊಡ್ತೀರಾ? ಓಹೋ, ಪೆಪ್ಪರ್ ಸಾಲ್ಟ್ ನೀವೇ ಹಾಕೊಂತೀರಾ? ನಾನು ಹಾಕ್ಲಾ ಸರ್? ಸ್ವಲ್ಪ ಹಾಕಿ ಸರ್. ಇಂದ್ರ, ಆರ್ ಯು ಜೋಕಿಂಗ್ ಇನ್ ಮೀ? ಹಿ ಈಸ್ ಫ್ಯಾಟ್ ಗಾಯ್, ನಾಟ್ ಫಿಟ್ ಗೈ ಫಾರ್ ಯು. ಶಟ್ ಅಪ್ ರೋಹನ್. ವೈ? ಫ್ಯಾಟ್ ಇದ್ದವ್ರಿಗೇನ್ ಫೀಲಿಂಗ್ಸ್ ಇರಲ್ವಾ? ಇವರು ನಮ್ ತರಾನೆ. ನಾನು ಇವ್ರನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ. ಇವರು ನೋಡಕ್ ಮಾತ್ರ ಹೀಗೆ, ಆದ್ರೆ ಮನ್ಸು ತುಂಬಾ ಸಾಫ್ಟ್. ಲುಕ್, ದೇಹ ನೋಡಿ ಬರೋದು ಕಾಮ, ಮನ್ಸ್ ನೋಡಿ ಬರೋದು ಪ್ರೇಮ. ಲವ್ ಇಸ್ ಜಸ್ಟ್ ಬ್ಲೈಂಡ್. ಪ್ರೀತಿಲಿ ಯಾವುದು ಕೌಂಟ್ ಆಗಲ್ಲ. ಶಿಲು, ನಾನ್ ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್ ಬಾಯ್. ಇಂದ್ರ, ಇಂದ್ರ. ಶೀಲು. ಎಸ್. ಅಯ್ಯ, ನಿನಗಾದ್ರೂ ಬುದ್ಧಿ ಬೇಡವೇನಯ್ಯ? ಅವಳು ನೋಡಿದ್ರೆ ಬೇಬಿ ಡಾಲ್ ತರ ಇದ್ದಾಳೆ, ನೀನ್ ನೋಡಿದ್ರೆ ಕುನ್ಫು ಪಾಂಡ ತರ ಇದೆಯಾ. ನಿಮ್ಮಿಬ್ರಿಗೂ ಹೆಂಗಯ್ಯ? ಸರ್, ಇಬ್ರು ಜಾತಕನು ಕೂಡ್ ಬಂದಿದೆ ಸರ್. ಜಾತಕನು ಮ್ಯಾಚ್ ಮಾಡ್ಕೊಂಡಿದ್ಯೇನೋ ಆ ಘಾತಕ. ಎಳೆ ಆಮೇಲೆ. ಸರ್, ಬಿರಿಯಾನಿ ಆರ್ಡರ್ ಮಾಡಿದ್ದೀನಿ. ಅಯ್ಯ, ನೀನ್ ಬಿರಿಯಾನಿ ಮಾಡ್ತೀನಿ. ಎಳೆ ಆಮೇಲೆ, ಎದಳೆ ಆಮೇಲೆ. ಕೆಳಗಡೆ ಏನಾದ್ರೂ ಕಾಣ್ತಾ ಇದೆಯಾ? ಅಂದ್ಕೊಂಡೆ ಅದೇನ್ ಕಾಣತ್ತೆ ಅಂತ. ಈ ಮದ್ವೆ ಆಗಕ್ಕೆ ಚಾನ್ಸೇ ಇಲ್ಲ. ಅವಳು ಪ್ರೀತಿ ಕುರುಡಿರ್ಬೋದು, ನಾನಲ್ಲ. ನಿನ್ನಂತ ಟಿಂಡಬ್ಬನ ಅವಳು ಮದ್ವೆ ಮಾಡ್ಕೊಂಡ್ರೆ ಜೀವನ ಪೂರ್ತಿ ಪ್ರತಿ ದಿನ ಪ್ರತಿ ಕ್ಷಣ ಅವಮಾನ ಅನುಭವಿಸ್ಬೇಕಾಗತ್ತೆ. ನಾನು ಊರಲ್ಲಿರ್ಲಿಲ್ಲ, ನೀನ್ ಎಂಗೇಜ್ಮೆಂಟ್ ಮಾಡ್ಕೊಂಡ್ಬಿಟ್ಟೆ. ಈಗ ನಾನಿದ್ದೀನಿ. ತಲೆ ಮೇಲ್ ತಲೆ ಬೀಳಿ ರಕ್ತಪಾತ ಆಗೋಗ್ಲಿ. ಬರೀ ಕಾನೂನಲ್ಲ, ಆ ದೇವ್ರೆ ಅಡ್ಡ ಬಂದ್ರು ಐ ಡೋಂಟ್ ಕೇರ್. ನಿನಗೆ ಮದುವೆ ಮಾತ್ರ ಆಗಕ್ ಬಿಡಲ್ಲ. ನೋಡ್ತಾ ಇರು, ಹುಷಾರ್.
ಇದೇನು ಅಮೇರಿಕನ್ ನಮೀಬಾ? ಶಿಲು ನೀನೇನು ತಲೆ ಕೆಡಿಸ್ಕೋಬೇಡವ. ಇವ್ನ್ ಜುಟ್ಟನ್ನ ಬಲಿ ಕೊಟ್ಟಾದ್ರು ನಿನ್ ತಲೆ ಮೇಲೆ ಅಕ್ಷತೆ ಕಾಳು ಹಾಕಿ ಹಾಕಿಸ್ತೀವ. ರೋಹನ್ ಲಂಡನ್ ರಿಟರ್ನ್ 5 ಅಡಿ ಉದ್ದ, 50 ಇಂಚು ಎದೆ, 40 ಇಂಚು ಸೊಂಟ, 6 ಇಂಚು ಲೋ ಅವ್ನ್ ಬೆರಳು ಕಣ. ನೀನ್ ಇಷ್ಟ ಹೇಳ್ದಲ್ಲ ಸಾಕ್ಬಿಡು, ನೆಕ್ಸ್ಟ್ ಅವನನ್ನ ನಾವು ನೋಡ್ಕೊತೀವಿ. ಏನ್ ನೋಡ್ಕೋತಿರೋ ಏನೋ.